ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜುಲೈ ತಿಂಗಳ ಮೀನರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 6ನೇ ತಾರೀಕಿನಂದು ಶುಕ್ರ ಗ್ರಹ, 16ನೇ ತಾರೀಕಿನಂದು ಬುಧ ಗ್ರಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 12ನೇ ತಾರೀಕಿನಂದು ಕುಜಗ್ರಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 19ನೇ ತಾರೀಕಿನಂದು ಬುಧ ಗ್ರಹ, 31ನೇ ತಾರೀಕಿನಂದು ಶುಕ್ರ ಗ್ರಹ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಮೀನರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ಈಗ ಶನಿಗ್ರಹ ವಕ್ರವಾಗಿರುವಂಥದ್ದು. ಜೂನ್ ತಿಂಗಳ 30ನೇ ತಾರೀಕಿನಿಂದ ನವೆಂಬರ್ ತಿಂಗಳ 14ನೇ ತಾರೀಕಿನವರೆಗೂ ಕೂಡ ಶನಿಗ್ರಹ ವಕ್ರವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ನಾವೀಗ ಏನು ಮಾಡೋಣ ಅಂತ ಹೇಳಿ ಆದರೆ ಮೊದಲು ನಿಮಗೆ ಈ ಮಾಸದಲ್ಲಿ ಏನೇನು ಫಲಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡೋಣ. ಅದಾದ ಮೇಲೆ ಕೊನೆಗೆ ಈ ವಕ್ರವಾದಂತಹ ಶನಿಗ್ರಹದಿಂದ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ವಿವೇಚನೆಯನ್ನು ಮಾಡೋಣ. ಮೊದಲಿಗೆ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಮಕ್ಕಳಿಂದ ನಿಮಗೆ ಒಂದಷ್ಟು ಸಂತಸ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಅಂದರೆ ನಿಮ್ಮ ಮಕ್ಕಳು ಯಾವುದೋ ವಿದ್ಯಾ ಕ್ಷೇತ್ರದಲ್ಲಿ ಏನಾದರೂ ಸಾಧನೆಯನ್ನು ಮಾಡುವಂಥದ್ದು ಇರಬಹುದು, ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬಹುದು. ಒಟ್ಟಿನಲ್ಲಿ ಮಕ್ಕಳಿಂದ ಅವರ ಒಂದು ಸಾಧನೆಯಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ನ್ಯಾಯಾಲಯದಲ್ಲಿ ಇರುವಂತಹ ಪ್ರಕರಣಗಳಲ್ಲಿ ನಿಮಗೆ ಜಯಪ್ರಾಪ್ತಿಯಾಗುವುದಕ್ಕೆ ಅತ್ಯಂತವಾಗಿ ಅವಕಾಶ ಇದೆ. ಇನ್ನು ಸಂಗೀತವನ್ನು ಅಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಸಂಗೀತಕ್ಕೆ ಸಂಬಂಧಪಟ್ಟಿರುವಂತಹ ವೃತ್ತಿಯನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಮುಖ್ಯವಾಗಿ ಕುಜಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಅದರಿಂದ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಆ ಸಂದರ್ಭದಲ್ಲಿ ವಿಜಯಂ ಧನಮಾರೋಗ್ಯಂ ಇಷ್ಟಸಿದ್ಧಿ ಸುಭೋಜನಂ ವಸ್ತ್ರ ಲಾಭಾದಿ ಸನ್ಮಾನಂ ತೃತೀಯ ಸ್ಥಾನಗೆ ಕುಜೆ ಅಂತ ಹೇಳಿರುವಂಥದ್ದು. ವಿಜಯ ಅಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದಂತಹ ಸಂದರ್ಭದಲ್ಲಿ ಅದರಲ್ಲಿ ನಿಮಗೆ ಜಯ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆರೋಗ್ಯದ ವಿಷಯದಲ್ಲಿಯೂ ಕೂಡ ನಿಮಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇಷ್ಟಸಿದ್ಧಿ ಅಂದರೆ ನೀವು ಬಯಸುತ್ತಿದ್ದಂತಹ ಕೆಲವೊಂದು ವಸ್ತುಗಳು ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ವಸ್ತ್ರ ಲಾಭಾದಿ ಸನ್ಮಾನಂ ಒಂದಷ್ಟು ಲಾಭಗಳು ಕೂಡ ನಿಮಗೆ ಉಂಟಾಗುತ್ತೆ. ಒಂದಷ್ಟು ಗೌರವದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗುತ್ತೆ. ಇದಿಷ್ಟು ಕೂಡ ಕುಜಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಹೇಳಿರುವಂತಹ ಉತ್ತಮವಾದ ಫಲಗಳು. ಈ ಎಲ್ಲ ಫಲಗಳು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ಇನ್ನು ಮುಖ್ಯವಾಗಿ ಶುಕ್ರಗ್ರಹ ನಿಮಗೆ ಪಂಚಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ದಾಸೀಭೃತ್ಯ ಜನಾಲಾಭಂ ನಿತ್ಯಂ ಮೃಷ್ಟಾನ್ನ ಭೋಜನಂ ಧನಧಾನ್ಯ ಸುಭೂಷಾಪ್ತಿಂ ಪಂಚಮಸ್ಥೋ ಯದಾ ಭೃಗು ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ದಾಸೀಭೃತ್ಯ ಜನಾಲಾಭಂ ಅಂದರೆ ಸಹೋದ್ಯೋಗಿಗಳ ಜೊತೆಗೆ ನಿಮ್ಮ ಸಂಬಂಧ ಅನ್ನುವಂಥದ್ದು ಉತ್ತಮಗೊಳ್ಳುತ್ತೆ. ಅವರಿಂದ ನಿಮಗೆ ಒಂದಷ್ಟು ಲಾಭ ಅನ್ನುವಂಥದ್ದು ಉಂಟಾಗುತ್ತೆ. ಧನಧಾನ್ಯ ಸುಭೂಷಾಪ್ತಿಂ ಹಣಕಾಸಿನ ವಿಚಾರದಲ್ಲಿಯೂ ಕೂಡ ನಿಮಗೆ ಉತ್ತಮತೆ ಎನ್ನುವಂಥದ್ದು ಉಂಟಾಗುತ್ತೆ. ಇದ್ಯಾಕೆ ಹೇಳಿ, ಶುಕ್ರಗ್ರಹ ನಿಮಗೆ ಈಗ ಪಂಚಮ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಅದರಿಂದ ನಿಮಗೆ ಇದು ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ಇನ್ನು ಮುಖ್ಯವಾಗಿ ಈ ಮಾಸದಲ್ಲಿ ನಿಮಗೆ ಧೈರ್ಯದ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಅಂದರೆ ಏನಾಗುತ್ತೆ ಹೇಳಿ, ಕೆಲವೊಂದು ಸಮಯದಲ್ಲಿ ನೀವು ಯಾವುದೋ ಒಂದು ಕೆಲಸವನ್ನು ಈ ಕೆಲಸ ನನ್ನಿಂದ ಆಗುತ್ತೋ ಇಲ್ವೋ ಅಂಥೇಳಿ ನಿಮಗೆ ಒಂದಷ್ಟು ಆತ್ಮವಿಶ್ವಾಸದ ಕೊರತೆ ಎನ್ನುವಂಥದ್ದು ಉಂಟಾಗ್ತಾ ಇತ್ತು ಇಲ್ಲಿವರೆಗೂ ಕೂಡ. ಆದರೆ ಈ ಮಾಸದಲ್ಲಿ ನಿಮಗೊಂದು ಧೈರ್ಯ ಉಂಟಾಗುತ್ತೆ. ನಾನು ಯಾವ ಕೆಲಸವನ್ನು ಕೂಡ ಮಾಡುವುದಕ್ಕೆ ನಾನು ಸಮರ್ಥವಾಗಿದ್ದೀನಿ ಅಂತ ಹೇಳಿ ನಿಮಗೆ ಒಂದು ಧೈರ್ಯದ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಅತ್ಯಂತ ಶುಭವಾದ ಫಲಗಳು. ಈಗ ಒಂದೆರಡು ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಮುಖ್ಯವಾಗಿ ಚಾಂಚಲ್ಯವನ್ನು ನೀವು ತ್ಯಜಿಸಬೇಕು.
ಅಂದರೆ ಏನು ಹೇಳಿ, ಮುಖ್ಯವಾಗಿ ಬುದ್ಧಿಯ ಚಂಚಲತೆ, ಅಂದರೆ ಒಂದು 5 ನಿಮಿಷ ಒಂದು ರೀತಿಯಾದಂತಹ ನಿರ್ಧಾರವನ್ನು ಮಾಡುವಂಥದ್ದು. ನಾನೀಗ ಈ ರೀತಿಯಾಗಿ ಮಾಡ್ತೀನಿ ಅಂತ ಹೇಳಿ ಇನ್ನೊಂದು 5 ನಿಮಿಷದಲ್ಲಿ ಆ ನಿರ್ಧಾರವನ್ನು ಬದಲಾಯಿಸುವಂಥದ್ದು. ಈ ರೀತಿಯಾಗಿ ಏನು ದೃಢವಾದ ನಿರ್ಧಾರವನ್ನು ಮಾಡದೇ ಇರುವಂಥದ್ದು, ಈ ರೀತಿಯಾಗಿ ನೀವು ಮಾಡಬಾರ್ದು. ಈ ಚಂಚಲತೆಯನ್ನು ನೀವು ಆದಷ್ಟು ತ್ಯಜಿಸಬೇಕು. ಇನ್ನೊಂದು, ವಾಹನವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿಯೂ ಕೂಡ ಈ ಮಾಸದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ನಾವು ಈ ಹಿಂದೆಯೇ ಯೋಚನೆ ಮಾಡಿದಂತೆ ಈ ಏನು ಶನಿಗ್ರಹ ವಕ್ರವಾಗಿದೆಯಲ್ಲ, ಅದರಿಂದ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಒಂದು ಗ್ರಹ ವಕ್ರವಾದಂತಹ ಸಂದರ್ಭದಲ್ಲಿ ವಕ್ರಂಗತೋ ರುಚಿರ ರಶ್ಮಿ ಸಮೂಹ ಪೂರ್ಣಃ ನೀಚಾರಿಭಾಂಶ ಸಹಿತೋಪಿ ಭವೇತ್ ಸ ಖೇಟಃ ವೀರ್ಯಾನ್ವಿತಃ ಅಂತ ಹೇಳಿರುವಂಥದ್ದು. ಅಂದರೆ ಆ ಗ್ರಹಕ್ಕೆ ಬಲ ಅನ್ನುವಂಥದ್ದು ಹೆಚ್ಚಾಗುತ್ತೆ, ಆ ಗ್ರಹ ಬಲಿಷ್ಠವಾಗುತ್ತೆ ಅಂತ ಹೇಳಿರುವಂಥದ್ದು. ಗ್ರಹ ಬಲಿಷ್ಠವಾದಂತಹ ಸಂದರ್ಭದಲ್ಲಿ ಏನ ಗ್ರಹೇಣ ಯತ್ರೋಕ್ತಂ ಅಶುಭಂ ವಾ ಶುಭಂ ಫಲಂ ಬಲೀಚೇತ್ಸ ಶುಭಂ ಪೂರ್ಣಂ ಅಶುಭಂ ದುರ್ಬಲೋ ಯದಿ ಅಂತ ಹೇಳಿರುವಂಥದ್ದು. ಅಂದರೆ ಗ್ರಹ ಬಲಿಷ್ಠವಾದಂತಹ ಸಂದರ್ಭದಲ್ಲಿ ಆ ಗ್ರಹದಿಂದ ಎಲ್ಲ ಕೂಡ ಶುಭ ಫಲ ಅನ್ನುವಂಥದ್ದೇ ಪ್ರಾಪ್ತಿಯಾಗತ್ತೆ ಅಂತ ಹೇಳಿರುವಂಥದ್ದು. ಹಾಗಾಗಿ ನಿಮಗೆ ಏನಾಗಿದೆ ಹೇಳಿ, ಶನಿಗ್ರಹ ದ್ವಾದಶ ಭಾವದಲ್ಲಿ ಸ್ಥಿತವಾಗಿದೆ. ಅದರಿಂದ ಇಲ್ಲಿಯವರೆಗೆ ನಿಮಗೆ ಅನೇಕ ವಿಧವಾದಂತಹ ಅಶುಭ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗ್ತಿತ್ತು, ನಿಮಗೆ ಅನೇಕ ವಿಧವಾಗಿ ಸಮಸ್ಯೆ ಅನ್ನುವಂಥದ್ದು ಉಂಟಾಗ್ತಿತ್ತು. ಆದರೆ ಈಗ ಅದು ವಕ್ರವಾಗಿರೋದ್ರಿಂದಾಗಿ ಆ ರೀತಿಯಾಗಿ ನಿಮಗೆ ಉಂಟಾಗುತ್ತಿದ್ದಂತಹ ಅನೇಕ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ನಾವು ಮೊದಲು ಯಾವ ಸಮಸ್ಯೆಗಳು ಉಂಟಾಗ್ತಿತ್ತು ಅಂತ ಹೇಳಿ ನೋಡೋಣ. ನಿತ್ಯ ಸಂವಾದ ದಾರಿದ್ರ್ಯಂ ದ್ವಾದಶಸ್ಥೋ ಯದಾ ಶನಿ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ನಿತ್ಯ ಸಂವಾದ, ದಿನ ಏನಾದರೂ ಒಂದು ಗಲಾಟೆಗಳು, ದಿನ ಏನಾದರೂ ಒಂದಷ್ಟು ಮನಸ್ತಾಪಗಳು ಇದೆಲ್ಲ ಉಂಟಾಗ್ತಿತ್ತು. ಅದಾದಮೇಲೆ ದಾರಿದ್ರ್ಯಂ, ಹಣಕಾಸಿನ ವಿಚಾರದಲ್ಲಿಯೂ ಕೂಡ ನಿಮಗೆ ಅನೇಕ ವಿಧವಾಗಿ ಸಮಸ್ಯೆ ಅನ್ನುವಂಥದ್ದು ಉಂಟಾಗ್ತಾ ಇತ್ತು ಇಲ್ಲಿಯವರೆಗೆ. ಆದರೆ ಈಗ ಆ ಶನಿಗ್ರಹ ವಕ್ರವಾಗ್ತಿರೋದ್ರಿಂದಾಗಿ ಈ ಎಲ್ಲ ಸಮಸ್ಯೆಗಳು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಉಂಟಾಗುತ್ತಿದ್ದಂತಹ ಸಮಸ್ಯೆಯು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಒಟ್ಟಿನಲ್ಲಿ ಈ ವಕ್ರವಾದಂತಹ ಶನಿಗ್ರಹದಿಂದ ನಿಮಗೆ ಇಲ್ಲಿವರೆಗೆ ಪ್ರಾಪ್ತಿಯಾಗುತ್ತಿದ್ದಂತಹ ಅನೇಕ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಇದಿಷ್ಟು ಕೂಡ ಏನು ಹೇಳಿ, ವಕ್ರವಾದಂತಹ ಶನಿಗ್ರಹದಿಂದ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಈ ಮಾಸ ಉತ್ತಮವಾಗಿದೆ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯ, ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಷಯ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಷಯ, ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿಯೂ ಕೂಡ ಈ ಮಾಸ ಉತ್ತಮವಾಗಿದೆ. ನೀವೇನು ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದಷ್ಟು ಈ ಮಾಸದಲ್ಲಿ ನೀವು ಭಗವಂತನಾದ ಶಿವದೇವರ ಒಂದು ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ, ಇನ್ನೂ ಕೂಡ ಶುಭ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ.